ಏನೋ ನನ್ನ ಸೈಡ್ ಕರ್ಕೊಂಡು ಹೊಡಿಯೋ ತರ ಹೇಳ್ತಾ ಇದ್ದೀನಿ. ಇಲ್ಲ ಚಿಚಿ ಒಳ್ಳೆ ಹುಡುಗಿ ಇವರಿಬ್ರು ಹೇಗೆ ಮಾಡಿದಾರೆ? ನಿಮ್ಗೆ ಹೇಗೆ ಅನ್ನಿಸ್ತು? ಅದನ್ನೇ ಕಾನ್ಸೆಪ್ಟ್ ನಿಜವಾಗ್ಲೂ ಆಡಿಯನ್ಸ್ ತುಂಬಾ ಎಂಜಾಯ್ ಮಾಡಿದ್ದಾರೆ. ಸೊ ನಿಮ್ಗೆ ಹೇಗೆ ಅನಿಸ್ತು ಕೊನೆಗೂ ಸಿನಿಮಾ? ಅದು ಪಕ್ಕ ಇದೆ ಅದ್ರ ಪ್ರಶ್ನೆ. ಅಂದ್ರೆ ಹೊರತಾಗಿರೋ ಕಂಟೆಂಟ್ ಅನ್ನು ಹೊತ್ಕೊಂಡು ಆಚೆ ಬಂದಾಗ ಅದೊಂದು ಭಯ ಇರುತ್ತಲ್ಲ, ಆ ಭಯ ಖಂಡಿತವಾಗ್ಲೂ ಇದೆ. ಪ್ರಾಣೇಶ್ವರ್ ಹೇಳಿದಾಗೆ ಭಯದ ಮಗಳು ಆ ಭಕ್ತಿನೂ ಇದೆ ನನಗೆ, ಹೇಗೆ ಹಿಡಿತಾರೆ ಅನ್ನೋದು. ಆಗಾಗ ಡೈನಾಮಿಕ್ ಬಂದು ನನಗೆ ಬಂದು ಡೋಂಟ್ ವರಿ ನಾನಿದ್ದೀನಿ ಅಂತ ಹೇಳ್ತಾ ಇರ್ತಾರೆ. ಸೊ ಹಾಗಾಗಿ ಒಂದು ಶಕ್ತಿಯಾಗಿ ಪರಿವರ್ತನೆ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಒಂದು ಕಡೆ ಈ ಶಕ್ತಿ, ಇನ್ನೊಂದು ಈ ಕಡೆ ಶಕ್ತಿ. ಹಾಗಾಗಿ ಏನು ಆಸೆ ಪಟ್ಟು ಒಂಥರ ಹೊಸದಾಗಿರೋದನ್ನ ಮಾಡಿದ್ದೀನಿ. ಆಮೇಲೆ ಯಂಗೆಸ್ಟ್ ವ್ಯಕ್ತಿಗೆ ಬಂದಿರೋ ನ್ಯಾಷನಲ್ ಅವಾರ್ಡ್, ನಾಟಕ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬಂದಿದೆ. ಬರವಣಿಗೆ ಬಹಳ ಗಟ್ಟಿದೆ, ಬಗ್ಗೆ ಸಂಶಯ ಇಲ್ಲ. ಬಟ್ ದಟ್ ಈಸ್ ದ ಓನ್ಲಿ ರೀಸನ್ ವೈ ಹಿ ಲೈಕ್ ದಿ ಸ್ಟೋರಿ. ಈಗ ಫಸ್ಟ್ ಟೈಮು ಇವರಿಬ್ಬರಿಗೆ ಫಸ್ಟ್ ಟೈಮ್ ಹೇಳಿದಾಗ ವಿತೌಟ್ ಎನಿ ಇದು ನಾವು ಮಾಡ್ತೀವಿ ಅಂತ. ಎರಡೇ ಸತಿ ನೋಡ್ತಾ ಇರೋದು ಸಿನಿಮಾ. ಫಸ್ಟ್ ಟೈಮು ನಾನು ಸುಮ್ಮನೆ ಡೈವಿಡ್ ಅಂತ ಹೇಳ್ತಾರೆ, ಸರಿ ನಾನು ನೋಡ್ಬೇಕು ಸಿನಿಮಾ, ಆಮೇಲೆ ನಾನು ಮಾತಾಡ್ತೀನಿ. ಎರಡನೇ ಸತಿ ನೋಡಿದ್ರು ಮಾತಾಡ್ತೀನಿ. ಸೊ ಇವಾಗ ನಮ್ದು ಸ್ವಲ್ಪ ಚರ್ಚೆ ಇದೆ. ಏನ್ ಗೊತ್ತಾ, ಫಸ್ಟ್ ಟೈಮು ನಮ್ಮನ್ನ ನಾವೇ ನೋಡ್ಬೇಕಾಗಿ, ಸೆಕೆಂಡ್ ಟೈಮ್ ನೋಡುವಾಗ ಸಿನಿಮಾ ನೋಡ್ತೀವಲ್ಲ ಅದನ್ನ ಹೇಳೋದು. ಏನೋ ನನ್ನ ಸೈಡ್ ಕರ್ಕೊಂಡು ಹೊಡಿಯೋ ತರ ಹೇಳ್ತಾ ಇದ್ದೀನಿ. ಇಲ್ಲ ಚಿಚಿ ಒಳ್ಳೆ ಹುಡುಗಿ ಇವರಿಬ್ರು ಹೇಗೆ ಮಾಡಿದಾರೆ? ನಾವು ಅಷ್ಟಿಂದಾನೆ ಹೇಳ್ತೇವೆ, ಏನಾಗಿದೆ ಹುಲಿ ಬಂತು ಹುಲಿ ಕಚ್ಚ ತರ ಆಗೋಗುತ್ತಮ್ಮ. ಇವ್ರ ಆಕ್ಟಿಂಗ್ಗೋಸ್ಕರನೇ ಬರ್ತಾನೆ ಬರ್ತದೆ. ಅಷ್ಟೇ ಇವ್ರ ಆಕ್ಟಿಂಗ್ ಚೆನ್ನಾಗಿದೆ ಅಂತಾನೆ ಬಿಂಬಿತವಾಗುತ್ತೆ. ಇವ್ರಿಗೂ ಸಹ ಇವರಿಬ್ರು ಆಕ್ಟಿಂಗ್ ಮಾಡೋದನ್ನ ನೋಡೋದಕ್ಕೋಸ್ಕರ ಜನ ಬರ್ತಾರೆ. ಯಾಕಂದ್ರೆ ಸಿನಿಮಾದಲ್ಲಿ ಯಾವ ತುಂಬಾ ಮುಖ್ಯವಾದ ವಿಚಾರ ಆಗುತ್ತಲ್ಲ, ಆ ಮುಖ್ಯವಾದ ವಿಚಾರಕ್ಕೋಸ್ಕರ ಸಿನಿಮಾ ಬಂದು ನೋಡ್ತಾರೆ. ಆ ಹಾತುರತೆ, ಆ ಅರ್ಜೆನ್ಸಿ ಸಿನಿಮಾದಲ್ಲಿ ಕಾಣುತ್ತೆ ಅನ್ನೋದು ತುಂಬಾ ಮುಖ್ಯ. ಅಂದ್ರೆ ಇವ್ರ ಅರ್ಜೆನ್ಸಿನೇ ಸಿನಿಮಾ ಗೆಲ್ಸಿದೆ. ಸರ್ ಎಲ್ಲರೂ ನಿಮ್ಮ ಪಾತ್ರಗಳಿಗೆ ತುಂಬಾನೇ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ತುಂಬಾ ಮೆಚೂರ್ಡ್ ಆಗಿ ಆಕ್ಚುಲಿ ಭಯ ಇತ್ತು ನನಗೆ. ನಾನು ಇವ್ರಿಗೆ ರಿಲೀಸ್ಗಿಂತ ಮುಂಚೆ ಕೇಳಿದಾಗೆಲ್ಲ ಚೆನ್ನಾಗಿ ಆಕ್ಟಿಂಗ್ ಮಾಡಿದೀನಿ, ಆ ಸಿನಿಮಾ ನೋಡಿದ್ರ ಹೆಂಗ್ ಬಂದಿದೆ, ಸಿನಿಮಾ ನೋಡಿದ್ರ ಒಪ್ಕೊಳ್ತಾರ ಜನ ಅಂತ, ಆಕ್ಟಿಂಗ್ ನೋಡಿದ್ರೆ ಸಹಿಸ್ಕೋತಾರ ನನ್ನ ಆಕ್ಟಿಂಗ್ ಅಂತೆಲ್ಲ ಸಿಕ್ಕಾಬಡೆ ತಲೆ ತಿಂಡಿ. ಇವರು ಪಾಪ ಎಷ್ಟ್ ಸಲ ಕೇಳಿದ್ರು ಪಾಪ ಹೆಂಡತಿಗೆ ಸಮಾಧಾನ ಮಾಡ್ತಾರನ್ನೇ ಮಾತಾಡೋರು. ಇಲ್ಲಪ್ಪ ಚೆನ್ನಾಗಿ ಮಾಡಿದೀರಾ. ಎರಡು ತರ ಸರ್, ಒಂದು ಅವ್ರು ಚೆನ್ನಾಗಿ ಆಕ್ಟಿಂಗ್ ಮಾಡಿಲ್ಲ ಅಂದ್ರೆ ನನ್ ಸೋಲಾಗುತ್ತೆ. ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ರೆ ಅವ್ರಿಗೂ ಗೆಲುವಾಗುತ್ತೆ, ನಮಗೂ ಗೆಲುವಾಗುತ್ತೆ. ಅದಕ್ಕೋಸ್ಕರ ಟೇಕ್ ಮಚ್ ಟೈಮ್. ಪಟ್ಟಂತ ಡೈಲಾಗ್ಸ್ ತಗೊಂಡು ಇವ್ರಿಗೂ ಎಕ್ಸ್ಪೀರಿಯನ್ಸ್ ಇತ್ತು, ಇವ್ರಿಗೆ ಎಕ್ಸ್ಪೀರಿಯನ್ಸ್ ಇರೋ ಥರ ಆಯಿತು. ಸೊ ಪಟ 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 ಕೆಲಸ ಆಗಕ್ಕೆ ಶುರು ಆಯಿತು. ಅದಕ್ಕೆ 35 ದಿವಸ ನಾವು ಸಿನಿಮಾ. ಎಸ್ ಸರ್. ನಿಮ್ಗೆ ಎಲ್ಲಾದ್ರೂ ಸಿನಿಮಾದಲ್ಲಿ ಫುಲ್ ಸ್ಕ್ರೀನ್ ಸ್ಪೇಸ್ ಅಲ್ಲಿ ಮಾಡಿರೋದು ಎಲ್ಲಾದ್ರೂ ನಿಮ್ಗೆ ಕಷ್ಟ ಅನಿಸ್ತಾ ಇದೆ? ಕೆಲವೊಂದು ಸೀನ್ಗಳು ಕಷ್ಟ ಆಗಿದ್ದುಂಟು. ಯಾಕಂದ್ರೆ ಫಸ್ಟ್ ಟೈಮ್ ನಾನು ಕ್ಯಾಮ್ರಾ ಫೇಸ್ ಮಾಡ್ತಾ ಇದ್ದೆ ಈ ಸಿನಿಮಾದಲ್ಲಿ. ಸೊ ಡೈರೆಕ್ಟ್ರು ಧೈರ್ಯದಿಂದ ಹೇಳೋರು ಹಿಂಗ್ ಮಾಡ್ಬೇಕು ಅಂತ. ಬಟ್ ಸ್ಟಿಲ್ ಅದು ಕ್ಯಾಮ್ರಾ ಮುಂದೆ ಹೋದಾಗ ಅದು ಫಸ್ಟ್ ಟೈಮ್ದು ಭಯ ಅನ್ನೋದು ಇದ್ದೇ ಇರುತ್ತೆ. ಇವಾಗ ತೆರೆ ಮೇಲೆ ನೋಡಿದಾಗ ಅನಿಸ್ತಾ ಇತ್ತು, ಇಲ್ಲ ಪರವಾಗಿಲ್ಲ ಚೆನ್ನಾಗಿ ಮಾಡಿದೀನಿ ಅಂತ ನನಗೆ ಒಂದ್ ಕಡೆ ಖುಷಿ ಇದೆ. 1980s ಹೋದಂಗಾಯ್ತು ಅಂತ ತುಂಬಾ ಜನ ಆಡಿಯನ್ಸ್ ಆ ಕಾಲಘಟ್ಟಕ್ಕೆ ಹೋದಂಗಾಯ್ತು. ಕೆಲವೊಬ್ರು ಅಂಬರೀಷ್ ಅವ್ರ ಸಿನಿಮಾ ನೋಡಿದಂಗಾಯ್ತು. ಸೊ ನಿಮ್ಮಲ್ಲಿರೋ ಆ ಇನ್ನೋಸೆನ್ಸ್ ನ ತುಂಬಾ ಜನ ಇಷ್ಟಪಟ್ಟು ಫಸ್ಟ್ ಆಫ್ ಆಲ್ ಎಸ್ಪೆಷಲಿ. ಸೊ ಅದೆಲ್ಲ ಸರ್ ಅದೇ ಮೇನ್. ಅದಕ್ಕೆ ಸಪೋರ್ಟಿವ್ ಆಗಿ ನಿಂತಿರೋದು ರೀ ರೆಕಾರ್ಡಿಂಗ್. ಹಳೆ ಕಾಲದ ತರ ನಿಮ್ಗೆ ಯಾಕೆ ಅನ್ನಿಸ್ತಾ ಇದೆ ಅಂತಂದ್ರೆ, ನಮ್ಮ ಪ್ರದೀಪ್ ಪ್ರವೀಣ್ ಅವರು ಅಷ್ಟು ಚೆನ್ನಾಗಿ ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ ಮಾಡಿದ್ದಾರೆ. ಎಲ್ಲೋ ಒಂದ್ ಕಡೆ ನಿಮ್ಗೆ ಈ ತರದ ಮ್ಯೂಸಿಕ್ ಎಲ್ಲ ಮಿಸ್ ಮಾಡ್ಕೊಂತೀವಿ ನಾವು ಹಳೆ ಕಾಲದ ಸಿನಿಮಾಗಳನ್ನ ನೋಡ್ಬೇಕಾದಾಗ. ಸೊ ಅದನ್ನ ರೀಕ್ರಿಯೇಟ್ ಮಾಡಿದಾರಲ್ಲ, ಸೊ ಅದು ತುಂಬಾ ಚೆನ್ನಾಗಿ ಸಪೋರ್ಟಿವ್ ಆಗಿದೆ. ನಮ್ಮ ಆಕ್ಟಿಂಗ್ ಮಾಡಿರೋದನ್ನ ಎಲಿವೇಟ್ ಮಾಡಿದೆ ಮ್ಯೂಸಿಕ್. ಪಾಯಿಂಟ್ ಅವ್ರು ಅದನ್ನೇ ಹೇಳಿದ್ದು. ನನಗೆ ಒಂದು 3 ಜನ ಬಂದು ಮಾತಾಡಿದ್ದಾರೆ. ತಬಲಾ ಸೌಂಡ್ ಕೇಳಿ ತುಂಬ ಸಾಗೋಗಿತ್ತು ಸರ್. ಅಂದ್ರೆ ರೀ ರೆಕಾರ್ಡಿಂಗ್ ತಬಲಾ ಅನ್ನೋದನ್ನ ಬಳಸಿ ತುಂಬ ಸಾಗೋಗಿತ್ತು. ಬರೀ ಢಮ್ 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 ಅಂತ ಇತ್ತು. ಯಾವುದೇ ರಕ್ತಪಾತ ಇಲ್ಲ, ಯಾವುದೇ ಹಗೆತನ ಇಲ್ಲ, ಯಾವುದೇ ಪ್ರತೀಕಾರ ಇಲ್ಲ. ಕೇವಲ ಒಂದು ಪುಟ್ಟ ಪ್ರೀತಿ ಇದೆ, ಒಂದು ಇಷ್ಟೇ ಇದೆ. ಇಷ್ಟಲ್ಲೇ ಒಂದು ಕಥೆ ಹೇಳಬೇಕು ಅಂತ ಹೇಳಿ ಹೊರಟಿರುವಂಥದ್ದು. ಅಫ್ಕೋರ್ಸ್ ರೈಟಿಂಗ್ ಕ್ರೆಡಿಟ್ ತುಂಬ ದೊಡ್ಡದಾಗಿದೆ ಈ ವಿಚಾರದಲ್ಲಿ. ಡೈರೆಕ್ಷನ್ ಅದು ಕಂಟೆಂಟ್ ಗಟ್ಟಿಯಾಗದಿದ್ರೆ ರೈಟಿಂಗ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಕ್ಕೆ ಈ ಸಿನಿಮಾ ಸಾಕ್ಷಿ ಆಗುತ್ತೆ.
ಏನ್ ಹೇಳ್ತಾರೆ ಆಡಿಯನ್ಸ್? ತುಂಬಾ ಬಂದಿರೋರು ಎಲ್ಲರೂ ಇಷ್ಟಪಟ್ಟಿದ್ದಾರೆ. ಡೆಫಿನೆಟ್ಲಿ ಇಲ್ಲ, ಒಳ್ಳೆ ಸಿನಿಮಾ ಬಂದಿದೆ, ಬಂದು ನೋಡಿ. ಮಕ್ಕಳು ದೊಡ್ಡವರು ಎಲ್ಲರೂ ಸಮೇತ ಬಂದು ನೋಡುವಂತ ಒಂದು ಸಿನಿಮಾ. ಬಂದು ಸಿನಿಮಾ ಎಂಜಾಯ್ ಮಾಡಿ. ಎಸ್ಪೆಷಲಿ ಮಕ್ಕಳೆಲ್ಲ ತುಂಬಾ ಇಷ್ಟಪಡ್ತಾ ಇದ್ದಾರೆ. ತುಂಬಾ ಫನ್ನಿ ಆಗಿದೆ ಸಿನಿಮಾ. ಬಂದು ನೋಡಿ ಎಂಜಾಯ್ ಮಾಡಿ. ನಮ್ಮ ಎಂಟೈರ್ ಚಿತ್ರತಂಡಕ್ಕೆ ಸಪೋರ್ಟ್. ಥ್ಯಾಂಕ್ ಯು.